ದಕ್ಷಿಣದ 9 ಭಾಗವನ್ನ ಮಾಡಿ ಗೃಹಕ್ಷತ 4 6ನೇ ಪೊಸಿಷನ್ ಅಲ್ಲಿ ಮೇನ್ ಡೋರ್ ನ ಇಟ್ಕೊಳ್ಳೋದು ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಸುಗ್ರೀವ ಪುಷ್ಪದಂತ ವರುಣ ಈ ಪೊಸಿಷನ್ ಅಲ್ಲಿ 3, 4, 5 ಅಲ್ಲಿ ಮಾತ್ರ ನೀವು ಪಶ್ಚಿಮ ಭಾಗದಲ್ಲಿ ಮುಖ್ಯ ದ್ವಾರವನ್ನ ನೀವು ಇಟ್ಕೋಬೇಕು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲಯ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತು ಬಹಳ ಮುಖ್ಯವಾಗಿರುವಂತಹ ಬಹಳ ಚರ್ಚೆ ಆಗುವಂಥ ಒಂದು ವಿಚಾರದ ಬಗ್ಗೆ ವಾಸ್ತುವಿನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ಅದರ ಚಿಂತನೆ ಶಾಸ್ತ್ರಸಮ್ಮತ ಏನು ಹೇಳುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ನೀವು ಹಾಗೆ ನೋಡಿ. ನಮಗೆ ಕನ್ಸಲ್ಟೇಷನಲ್ಲೂ ಓದಾಗ್ಲೂ ಅಷ್ಟೇ ಅಥವಾ ನಮ್ಮಲ್ಲಿ ಪ್ಲಾನ್ ಕರೆಕ್ಷನ್ ಬಂದಾಗ್ಲೂ ಅಷ್ಟೇ ತುಂಬ ಜನ ಏನು ಮಾಡ್ತಾರೆ ಅಂದರೆ ನೈಋತ್ಯದ ಒಂದು ಭಾಗ ಇರ್ತದೆ ರೂಮಲ್ಲಿ, ಮಾಸ್ಟರ್ ಬೆಡ್ರೂಮ್ ಅಂತ ಮಾಡ್ಕೋತೀವಿ. ಸಾಮಾನ್ಯವಾಗಿ ಕೆಳಗಡೆ ಪೇರೆಂಟ್ಸ್ಗೆ ಮಾಡಿಬಿಟ್ಟು ಮೇಲ್ಗಡೆ ಮನೆ ಯಜಮಾನರು ಮಲ್ಕೋತಾರೆ. ಆ ನೈಋತ್ಯದಲ್ಲಿ ಎಲ್ಲರಿಗೂ ಏನಪ್ಪಾ ಅಂದರೆ ಒಂದು ಬಾಲ್ಕನಿ ಬರಬೇಕು ಅಂತ ಆಸೆ. ಆದರೆ ಈ ಬಾಲ್ಕನಿ ಇರಬೇಕಾ ಅಥವಾ ನೈಋತ್ಯದಲ್ಲಿ ಡೋರ್ ಇಟ್ಟರೆ ಒಳ್ಳೇದಾ ಕೆಟ್ಟದ್ದಾ ಅನ್ನೋಂಥದ್ದೇ ಇವತ್ತಿನ ಸಂಚಿಕೆ. 100ಕ್ಕೆ 90% ಎಲ್ಲ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ ನೈಋತ್ಯದಲ್ಲಿ ಕಿಟಕಿ ಕೊಡಬೇಡಿ, ನೈಋತ್ಯದಲ್ಲಿ ಬಾಗಿಲು ಕೊಡಬೇಡಿ, ಆ ನೈಋತ್ಯದಲ್ಲಿ ದ್ವಾರ ಕೊಡಬೇಡಿ ಅಂತ ಹೇಳ್ತಾರೆ. ನಮಗೂ ಕೂಡ ಈ ಥರದ್ದು ತುಂಬ ಸರಿ ಕನ್ಸಲ್ಟೇಷನ್ ಮಾಡುವಾಗ ಈ ಥರ ವಿಚಾರಗಳು ಬರ್ತಾ ಇರುತ್ತೆ. ಅದನ್ನು ಅನೇಕ ಬಾರಿ ನಾನು ಕೂಡ ಅದನ್ನು ವೈಜ್ಞಾನಿಕವಾಗಿಯೂ ಕೂಡ ಮತ್ತು ಶಾಸ್ತ್ರಸಮ್ಮತವಾಗಿಯೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ಸಂಚಿಕೆಯಲ್ಲಿ ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇಲ್ಲಿ 2 ಪ್ರಮುಖ ವಿಚಾರವನ್ನು ನೀವು ತಿಳ್ಕೋಬೇಕು. ಒಂದು ದ್ವಾರ, ಉಪದ್ವಾರ ಅಂದರೆ ಸಿಂಹದ್ವಾರ ಅಂತ ಕರಿತೀವಿ, ಅಂದರೆ ಮನೆಯ ಮೇನ್ ಎಂಟ್ರೆನ್ಸು. ಇನ್ನೊಂದು ಮನೆಯಿಂದ ಆಚೆಗೆ ಹೋಗ್ಲಿಕ್ಕೆ, ಎಕ್ಸಾಂಪಲ್ ಗಲ್ಲಿಗೆ ಹೋಗ್ಲಿಕ್ಕೆ, ಪ್ಯಾಸೇಜ್ಗೆ ಹೋಗ್ಲಿಕ್ಕೆ, ಬಾಲ್ಕನಿಗೆ ಹೋಗೋಕ್ಕೆ ಇನ್ನೊಂದು ಡೋರ್ನ ಇಟ್ಕೋತೀವಿ. ಇದನ್ನ ಶಾಸ್ತ್ರದಲ್ಲಿ ಉಪದ್ವಾರ ಅಂತ ಕರೆದಿದ್ದಾರೆ. ಹಾಗಾದ್ರೆ ಮುಖ್ಯದ್ವಾರ ಎಲ್ಲಿ ಬರಬೇಕು ಮತ್ತು ಉಪದ್ವಾರ ಎಲ್ಲಿ ಬರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ಇದರ ಪ್ರಕಾರ ನಾವು ಇಟ್ಕೋಬಹುದು. ನೋಡಿ, ಎಕ್ಸಾಂಪಲ್ ಇದನ್ನ ನಾವು ದಕ್ಷಿಣ ಅಂತ ಕರಿತೀವಿ, ಇದನ್ನ ನಾವು ಪಶ್ಚಿಮ ಅಂತ ಕರಿತೀವಿ. ಇದರಲ್ಲಿ ದೇವತೆಗಳಿದ್ದಾರೆ. ಹೇಳ್ತಾರೆ, ಏನಂತ ಹೇಳ್ತಾರೆ ಅವರು? ಅಲ್ಪ ಸುತತ್ವಂ ಪ್ರೈಶ್ಯಂ ನೀಚತ್ವಂ ಭಕ್ಷ್ಯಪಾನ ಸುತರುದ್ಧಿ ರೌದ್ರಂ ಕೃತಜ್ಞಂ ಮದನಂ ಸುತವೀರಜ್ಞಂಚ ಯಾಮ್ಯಾನ. ನೋಡಿ, ಇದ್ರ ಅರ್ಥ ಏನ್ ಹೇಳ್ತಾ ಇದ್ದಾನೆ ಇವನು ಇಲ್ಲಿ ಬಹಳ ಮುಖ್ಯವಾಗಿ. ಅಗ್ನಿ ನಿಮ್ದು ಮುಖ್ಯ ದ್ವಾರವನ್ನೇನಾದ್ರೂ ಎಂಡಲ್ಲಿ, ಸೌತ್ ಈಸ್ಟ್ ಡೆಡ್ ಎಂಡ್ ಅಲ್ಲಿ ನೀವು ಇಟ್ಕೊಂಡ್ರೆ, ಅಂದ್ರೆ ಇದು ಮೊದಲ ಆಪ್ಷನ್ ಪ್ರಕಾರ, ಇದನ್ನ ಸೆಕೆಂಡ್ ಆಪ್ಷನ್ ಅಲ್ಲಿ ಉಚ್ಚಸ್ಥಾನ ಅಂತ ಕರಿತೀವಿ. ಬಟ್ ಶಾಸ್ತ್ರವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಡೆಡ್ ಎಂಡ್ ಅಲ್ಲಿ ನೀವು ಡೋರ್ ಇಟ್ಕೊಂಡ್ರೆ ಸೌತ್ ಈಸ್ಟ್ ಅಲ್ಲಿ, ಅಂದ್ರೆ ದಕ್ಷಿಣದ ಕೊನೆಯ ಆಗ್ನೇಯ ಭಾಗದಲ್ಲಿ ಇಟ್ಕೊಂಡ್ರೆ ಅಲ್ಪ ಸಂತಾನ. ಎರಡನೇದು ಪೂಷ ಅನ್ನುವಂತಹ ಜಾಗದಲ್ಲಿ ಏನಾದ್ರು ಸೆಕೆಂಡ್ ಪೊಸಿಷನ್ ಅಲ್ಲಿ ನೀವು ಇಟ್ಕೊಂಡ್ರೆ ದಾಸ್ಯ ಪ್ರವೃತ್ತಿ, ಅಂದ್ರೆ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರಬೇಕು, ನಾವು ಓನರ್ಶಿಪ್ ಆಗಕ್ಕಾಗಲ್ಲ ಮತ್ತು ಯಾವಾಗ್ಲೂ ಸೇವೆ ಮಾಡ್ತಾ ಇರಬೇಕು, ಕಷ್ಟಪಡ್ತಾ ಇರಬೇಕು, ಸ್ವಂತವಾಗಿ ಬದುಕನ್ನ ಕಟ್ಕೊಳ್ಳೋಕೆ ಕಷ್ಟ ಆಗತ್ತೆ. ನೋಡಿ, ನೆಕ್ಸ್ಟ್ ಬಂದು ವಿತತ. ವಿತತದಲ್ಲಿ ಏನಾದ್ರು ಅಂದ್ರೆ ಇಲ್ಲಿಂದ 3ನೇ ಭಾಗದಲ್ಲಿ ನಾವು ಮೇನ್ ಡೋರ್ ಅನ್ನ ಇಟ್ಕೊಂಡ್ರೆ ಏನ್ ಹೇಳ್ತಾ ಇದ್ದಾನ ಅವನು? ನೀಚತ್ವ, ಲೈಫ್ ಅಲ್ಲಿ ಎಲ್ಲವನ್ನ ನಾವು ಕಳ್ಕೊತೀವಿ, ಸ್ಪಾಯ್ಲ್ ಆಗತ್ತೆ. 4ನೇ ಪೊಸಿಷನ್ 1, 2, 3, 4 ಗೃಹಕ್ಷತ. ನೋಡಿ, ಪುತ್ರ ವೃದ್ಧಿ, ಸಂತಾನ ವೃದ್ಧಿ, ಸಂಪತ್ತು ವೃದ್ಧಿಯನ್ನ ಹೇಳ್ತಾ ಇದೆ. ಯಮ ಭಾಗದಲ್ಲಿ ಇಡಬಾರ್ದು, ಅಶುಭ ಫಲಗಳನ್ನ, ಆರೋಗ್ಯ ಸಮಸ್ಯೆಯನ್ನ ಅನುಭವಿಸ್ತೀರಿ. ಗಂಧರ್ವದಲ್ಲಿ 6ನೇ ಪೊಸಿಷನ್ ಅಲ್ಲಿ ಇಟ್ರೆ ಕೃತಜ್ಞ, ತುಂಬಾ ಒಳ್ಳೇದು. 4 ಅಥವಾ 6ನೇ ಪೊಸಿಷನ್ ಅಲ್ಲಿ ಮೇನ್ ಡೋರ್ನ ಇಡಬೇಕು, ಮುಖ್ಯ ದ್ವಾರವನ್ನ ಇಡಬೇಕು. ಭೃಂಗರಾಜ ಧನನಾಶ. ನೋಡಿ, ಈ ಪೊಸಿಷನ್ ಅಲ್ಲಿ 1, 2, 3, 4, 5, 6, 7ನೇ ಪೊಸಿಷನ್ ಅಲ್ಲಿ ಈ ಭೃಂಗರಾಜದಲ್ಲಿ ಏನಾದ್ರೂ ಮೇನ್ ಡೋರ್ ಇಟ್ರೆ ಧನನಾಶ.
ಮೃಗದಲ್ಲಿ ಏನಾದ್ರೂ ನೀವು ಇಟ್ಕೊಂಡ್ರೆ ಪುತ್ರನಾಶ, ಸಂತಾನ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ನಾವು ಕಾಮನ್ ಆಗಿ ಏನ್ ಹೇಳಕ್ ಹೊರಟಿದ್ದೀನಿ ನಾನು ಅಂತಂದ್ರೆ, ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ನೋಡಿ, ಈ ದಕ್ಷಿಣ ಭಾಗದಲ್ಲಿ ಏನು ದೇವತೆಗಳು ಇದ್ದಾರೆ, ಈ ಜಾಗದಲ್ಲಿ ನೀವು ಡೋರ್ನ ಇಡುವಾಗ 4, ಈ ದಕ್ಷಿಣದ 9 ಭಾಗವನ್ನ ಮಾಡಿ ಗೃಹಕ್ಷತ 4, ಅದಾದ್ಮೇಲೆ ಗಂಧರ್ವ 6ನೇ ಪೊಸಿಷನ್ ಅಲ್ಲಿ ಮೇನ್ ಡೋರ್ನ ಇಟ್ಕೊಳ್ಳೋದು ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಅಂದ್ರೆ ಮನೆಯ ಮುಖ್ಯ ದ್ವಾರವನ್ನ ಇಟ್ಕೊಳ್ಳಿಕ್ಕೆ ಇದು ಅಶುಭ ಫಲ ಕೊಡೋದಿಲ್ಲ, ಶುಭ ಫಲವನ್ನ ಕೊಡುತ್ತೆ. ನೆಕ್ಸ್ಟ್ ಬಂದು ಪಶ್ಚಿಮ. ಈ ಪಶ್ಚಿಮ ಭಾಗದಲ್ಲಿ ಬಂದಾಗ ನೋಡಿ, ಸುಗ್ರೀವ ಮತ್ತು ಪುಷ್ಪದಂತ 3 ಮತ್ತು 4ನೇ ಪೊಸಿಷನ್ ಅಲ್ಲಿ ಮುಖ್ಯ ದ್ವಾರ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಇನ್ ಮಿಕ್ಕಂತೆ ಎಲ್ಲ ಜಾಗಗಳಲ್ಲೂ ಕೂಡ ಅನೇಕ ಪ್ರಾಬ್ಲಮ್ಸ್ ಗಳನ್ನ ನೀವು ಅನುಭವಿಸ್ಬೇಕಾಗ್ತದೆ. ಎಕ್ಸಾಂಪಲ್ ನಿಮಗೆ ನೋಡಿ, ಎಕ್ಸಾಕ್ಟ್ ನಿವೃತ್ತಿಯಲ್ಲಿ ಡೋರ್ ಇಟ್ಕೊಂಡ್ರೆ ಮಕ್ಕಳಿಗೆ ತೊಂದ್ರೆ, ದೌಹಾರಿಕ ಅಥವಾ ದ್ವಾಪರದಲ್ಲಿ ನೀವು ಇಟ್ಕೊಂಡ್ರೆ ಶತ್ರು ವೃದ್ಧಿ, ಸುಗ್ರೀವದಲ್ಲಿ ಸಮಸ್ತ ಲಾಭ, ಪುಷ್ಪದಂತದಲ್ಲಿ ಧನ ಲಾಭ. ಕೆಲವು ಶಾಸ್ತ್ರದ ಪ್ರಕಾರ, ಕೆಲವು ಗ್ರಂಥಗಳ ಪ್ರಕಾರ ವರುಣ ಕೂಡ ಶುಭ ಫಲವನ್ನ ಕೊಡುತ್ತೆ. ಅಂದ್ರೆ 3, 4, 5 ಶುಭ ಫಲವನ್ನ ಕೊಡುತ್ತೆ. ಅಸುರ, ಶೋಷ, ರೋಗ, ವಾಯು ಈ 4 ಭಾಗಗಳು ಅಶುಭ ಫಲವನ್ನ ಕೊಡ್ತವೆ, ಇಟ್ಕೋಬಾರ್ದು. ಅಂದ್ರೆ ನಿಮ್ಗೆ ಸುಗ್ರೀವ, ಪುಷ್ಪದಂತ, ವರುಣ ಈ ಪೊಸಿಷನ್ ಅಲ್ಲಿ ಅಂದ್ರೆ 3, 4, 5 ಅಲ್ಲಿ ಮಾತ್ರ ನೀವು ಪಶ್ಚಿಮ ಭಾಗದಲ್ಲಿ ಮುಖ್ಯ ದ್ವಾರವನ್ನ ನೀವು ಇಟ್ಕೋಬೇಕು. ಮೇನ್ ಡೋರ್ ಬಗ್ಗೆ ಮಾತ್ರ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ. ನೋಡಿ, ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಡೋರ್ಗಳನ್ನ ಇಡುವಂತ ಸಂದರ್ಭದಲ್ಲಿ ರೂಮ್ಗೆ ಸಪ್ರೇಟು, ಅಡಿಗೆ ಮನೆಗೆ ಸಪ್ರೇಟು, ಹಾಲ್ ಮಾತ್ರ ಕೌಂಟ್ ಮಾಡ್ಬಿಡ್, ಹಂಗಿಲ್ಲ. ಓವರ್ ಆಲ್ ನಿಮ್ದು ಆಯ ಅಂತ ಏನ್ ಕರೀತದೆ, ಮುಖ್ಯ ದ್ವಾರವನ್ನ ಇಡುವಾಗ ಈ ಮೆಜರ್ಮೆಂಟ್ಗಳ ಪ್ರಕಾರನೇ ನೀವು ದ್ವಾರಗಳನ್ನ ನಿರ್ಣಯ ಮಾಡಬೇಕು. ಇದು ಬಂದು ಮುಖ್ಯ ದ್ವಾರದ ಬಗ್ಗೆ. ಅಂದ್ರೆ ಆಪ್ಷನ್ ಅಲ್ಲಿ ನಮಗೆ ನಾವು ಉಪದ್ವಾರವನ್ನು ಕೂಡ ಗೃಹಕ್ಷತ, ಗಂಧರ್ವ, ಸುಗ್ರೀವ, ಪುಷ್ಪದಂತ, ವರುಣದಲ್ಲಿ ಇಟ್ಕೋಬಹುದು, ಆಪ್ಷನಲ್ ಬ್ಯಾಕ್ ಡೋರ್ಸ್ ಅಂತ. ಆದ್ರೆ ನಮ್ಮ ಶಾಸ್ತ್ರದಲ್ಲಿ ಇನ್ನೂ ಚೆನ್ನಾಗಿ ಹೇಳಿದ್ದಾರೆ. ಏನಂತಂದ್ರೆ, ನೋಡಪ್ಪ, ನಿಂದು ಪೂರ್ವದಲ್ಲಿ ಡೋರ್ ಇದೆ, ನೀನು ಹಿಂದ್ಗಡೆ ಒಂದು ಡೋರ್ ಇಟ್ಕೋಬೇಕು, ಅಥವಾ ಉತ್ತರದಲ್ಲೆಲ್ಲೋ ಒಂದು ಡೋರ್ ಇದೆ, ನೀನು ದಕ್ಷಿಣದಲ್ಲಿ ಅಥವಾ ಪೂರ್ವದಲ್ಲಿ ಒಂದಿದೆ, ದಕ್ಷಿಣದಲ್ಲೂ ನೀ ಎಲ್ಲೋ ಇಟ್ಕೋಬೇಕು, ಅಥವಾ ನಿಂದೊಂದು ರೂಮ್ ಇದೆ, ಅಲ್ಲಿಗೆ ಪ್ಯಾಸೇಜ್ಗೆ ಹೋಗ್ಲಿಕ್ಕೆ ಒಂದು ಡೋರ್ ಇಟ್ಕೋಬೇಕು ನೀವು. ಇದನ್ನ ನಾವು ಅಂದ್ರೆ ಹಿಂದ್ಗಡೆಗೆ ಹೋಗುವಂತ ವಿಷಯವನ್ನ ನೋಡಿ, ಕೆಳಗಡೆ ಮನೆ ಇದ್ರೆ ಇತ್ಲಿಗೆ ಹೋಗೋದು ಅಂದ್ರೆ ಬ್ಯಾಕ್ ಸೈಡ್ ಹೋಗಕ್ಕೆ ಅಂತ ಕರಿತೀವಿ. ಫಸ್ಟ್ ಫ್ಲೋರ್ ಆದ್ರೆ ಏನಂತ ಕರಿತೀವಿ? ಈಗ ಫಸ್ಟ್ ಫ್ಲೋರ್ ಅಲ್ಲಿ ಆಚೆಗೆ ಹೋಗ್ಬೇಕು, ಅದನ್ನ ಬಾಲ್ಕನಿ ಅಂತ ಕರಿತೀವಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಹೊರಗಡೆ ಓಡಾಡುವಂತಹ ಒಂದು ಸ್ಪೇಸ್ ಅಂತ ಕರಿತೀವಿ ಇದನ್ನ ನಾವು. ಹಾಗಾದ್ರೆ ಆ ಬ್ಯಾಕ್ ಡೋರ್ಸ್ ಎಲ್ಲಿ ಬರಬೇಕು? ಇದು ದಕ್ಷಿಣ ಪಶ್ಚಿಮದ ಬಗ್ಗೆ ಮಾತ್ರ ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಪೂರ್ವ ಮತ್ತು ಉತ್ತರದ ಬಗ್ಗೆ ಕೂಡ ನಾನು ನಿಮಗೆ ಶಾಸ್ತ್ರಬದ್ಧವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಶ್ಲೋಕಬದ್ಧವಾಗಿ ತಿಳಿಸ್ಕೊಡ್ತೇನೆ, ಶಾಸ್ತ್ರೀಯವಾಗಿ ತಿಳಿಸ್ಕೊಡ್ತೇನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಹೇಳ್ತಾನೆ ಸೆಕೆಂಡ್ ಪೊಸಿಷನ್ ಅಗ್ನಿ ದಿಕ್ಕಲ್ಲಿ. ಈಗ ಟೋಟಲ್ ಇದನ್ನ 9 ಭಾಗ ಮಾಡಿದ್ರೆ ಸೆಕೆಂಡ್ ಭಾಗ ಏನಿದೆಯಲ್ಲ, ಈ ಜಾಗದಲ್ಲಿ ನೀವು ಪೂಷಾ ಅಂತ ಏನ್ ಕರಿತೀವಿ, ಈ ಜಾಗದಲ್ಲಿ ನೀವು ಉಪದ್ವಾರವನ್ನ ಮಾಡ್ಕೋಬಹುದು. ಮೇನ್ ಎಂಟ್ರೆನ್ಸ್ ಅಲ್ಲ, ಉಪದ್ವಾರ ಹಿಂದ್ಗಡೆಗೆ ಹೋಗ್ಲಿಕ್ಕೆ ಅಥವಾ ಇನ್ನೊಂದು ಪ್ಯಾಸೇಜ್ಗೆ ಹೋಗ್ಲಿಕ್ಕೆ ಜಾಗ ಇದೆಯಲ್ಲ, ಅದನ್ನ ಪೂಷಾ ದೇವತೆಯ ಜಾಗದಲ್ಲಿ ಉಪದ್ವಾರವನ್ನ ಇಟ್ಕೊಳ್ಳಿಕ್ಕೆ ಶಾಸ್ತ್ರ ಸಮ್ಮತ ಇದೆ. 2ನೇ ಪೊಸಿಷನ್ ಅಲ್ಲಿ ನೀವು ಇಟ್ಕೋಬಹುದು. ಡೆಡ್ ಎಂಡ್ ಉಚ್ಚ ಸ್ಥಾನದಲ್ಲಿ ಇಟ್ಕೋಬಹುದು. ಬಟ್ ಪೂಷಾ ಸೆಕೆಂಡ್ ಪೊಸಿಷನ್ ಅಲ್ಲಿ ನೀವು ಉಪದ್ವಾರವನ್ನ ಇಟ್ಕೋಬಹುದು. ಉಪದ್ವಾರ ಅಂದ್ರೆ ಸೌತ್ ಈಸ್ಟ್ ಅಲ್ಲಿ ಏನೋ ಒಂದು ರೂಮ್ ಮಾಡ್ಕೊಬಿಟ್ಟಿದ್ರೆ, ಗೆಸ್ಟ್ ರೂಮ್ ಮಾಡ್ಕೊಬಿಟ್ಟಿದ್ದೀರಾ ನೀವು, ಅಥವಾ ನೀವು ಯಾವುದೋ ಒಂದು ಅಪಾರ್ಟ್ಮೆಂಟ್ ಮಾಡಿದ್ದೀರಾ, ಅಥವಾ ಯಾವುದೋ ಒಂದು ರೆಸಾರ್ಟ್ ಮಾಡಿದ್ದೀರಾ, ಯಾವುದೋ ಒಂದು ರೂಮ್ ಮಾಡಿದ್ದೀರಾ, ಈ ತರ ಸಂದರ್ಭದ ಯಾವುದೋ ಒಂದು ಲಾಡ್ಜ್ ಮಾಡಿದ್ದೀರಾ ಅಂತ ಸಂದರ್ಭದಲ್ಲಿ ನೀವು ಅಲ್ಲಿ ಬಾಲ್ಕನಿಯನ್ನ ಕೊಡಬೇಕು ಅಂತಂದ್ರೆ ನೋಡಿ, ಪೂಷಾದಿಂದ ನೀವು ಅಲ್ಲಿಗೆ ಬಾಲ್ಕನಿಗೆ ಹೋಗ್ಲಿಕ್ಕೆ 100% ಡೋರ್ ಅನ್ನ ಕೊಡ್ಬೋದು. ಇಟ್ ಇಸ್ ನಾಟ್ ಎ ಮೇನ್ ಎಂಟ್ರೆನ್ಸ್, ಇದು ಉಪದ್ವಾರ. ನೋಡಿ, ಅದೇ ತರ ದಕ್ಷಿಣದಲ್ಲಿ ಬಂದಾಗ ಮತ್ತೆ ಇನ್ನೊಂದು ಕಡೆ ಬ್ಯಾಕ್ ಡೋರ್ ಕೊಡ್ತಾರೆ. 1, 2, 3, 4, 5, 6, 7 ಅಲ್ಲಿ ಕೊಡ್ತಾರೆ. ನೋಡಿ, ನೈಋತ್ಯ ರೂಮು. ಈ ನೈಋತ್ಯ ರೂಮ್ ಅಂತ ಬಂದಾಗ ಈ ನೈಋತ್ಯದಿಂದ 1, 2, 3ನೇ ಪೊಸಿಷನ್ ಅಲ್ಲಿ ಭೃಂಗರಾಜ ಅಂತ ಬರುತ್ತೆ. ಇಲ್ಲಿ ನೀವು ಬ್ಯಾಕ್ ಡೋರ್ನ ಇಟ್ಕೋಬಹುದು, ಉಪದ್ವಾರವನ್ನ ಇಟ್ಕೋಬಹುದು. ನೀವು ಕಿಟಕಿನಾದ್ರೂ ಇಟ್ಕೊಳ್ಳಿ, ಡೋರ್ ಆದ್ರೂ ಇಟ್ಕೊಳ್ಳಿ, ಬಾಲ್ಕನಿಗೆ ಹೋಗ್ಲಿಕ್ಕೆ ಜಾಗವನ್ನ ನಾವು ಮಾಡ್ಕೋಬಹುದು. ಉಪದ್ವಾರ ಅಂದ್ರೆ ಏನು? ನನ್ನ ಮುಖ್ಯ ದ್ವಾರವಲ್ಲದೆ ನಾನು ಇನ್ನೊಂದು ಕಡೆ ಹೋಗ್ಲಿಕ್ಕೆ ಒಂದು ಅವಕಾಶ ಇರುವಂತಹ ಸ್ಥಳ, ಅದನ್ನ ನಾವು ಕರಿತೀವಿ. ಈಗ ನೋಡಿ, ಈಗ ನಂದು ಇಲ್ಲಿ ರೂಮ್ ಬಂತು. ಆ ರೂಮ್ ಬಂದಾಗ ಭೃಂಗರಾಜ ಅನ್ನುವಂಥ ಜಾಗದಲ್ಲಿ ನೀವು ಬಾಲ್ಕನಿಗೆ ಅಥವಾ ಪ್ಯಾಸೇಜ್ಗೆ ಹೋಗ್ಲಿಕ್ಕೆ ಡೋರ್ ಅನ್ನ ಕೊಟ್ಕೋಬಹುದು.
ಇನ್ನು ನೆಕ್ಸ್ಟ್ ಬಂದು ಪಶ್ಚಿಮ. ಪಶ್ಚಿಮದಲ್ಲಿ ವರುಣ, ಪುಷ್ಪದಂತ, ಸುಗ್ರೀವ ಆಲ್ರೆಡಿ ಮೇನ್ ಡೋರ್ ಕೊಡ್ಬೋದು ಅಂತ ಹೇಳಿದಾನೆ. ಆಪ್ಷನ್ ಅಲ್ಲಿ ನಾವು ಡೋರ್ ಕೂಡ ಇಟ್ಕೋಬಹುದು. ನೋಡಿ, ನೈಋತ್ಯದ ರೂಮ್ ಬಂದಾಗ ಸೆಕೆಂಡ್ ಪೊಸಿಷನ್, ಟೋಟಲ್ ಪಶ್ಚಿಮ ಉತ್ತರ ದಕ್ಷಿಣವನ್ನು 9 ಭಾಗ ಮಾಡಿದಾಗ 2ನೇ ಭಾಗ ದೌಹಾರಿಕ ಅಂತ ಏನ್ ಕರಿತೀವಿ, ಈ ಜಾಗದಲ್ಲಿ ಉಪದ್ವಾರವನ್ನ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಈ ಜಾಗದಲ್ಲಿ ನೀನು ಬಾಲ್ಕನಿಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೋ. ನೀನ್ ಕೆಳಗಡೆ ಮನೆಲ್ಲಾರು ಮಾಡ್ಕೋ, ಮೇಲ್ಗಡೆ ಮನೆಲ್ಲಾರು ಮಾಡ್ಕೋ. ಅಥವಾ ದೌಹಾರಿಕದಿಂದ ವರುಣದವರೆಗೂ ಕೂಡ ನೀನು ಅಲ್ಲಿ ಡೋರ್ ಪೊಸಿಷನ್ ಇರೋದ್ರಿಂದ ನೀನು ಹೊರಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೋಬಹುದು, ಓಡಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೋಬಹುದು. 2ನೇದು ಕೊಡ್ತಾನೆ ಏನು, ಶೋಷ. ವಾಯುವ್ಯದಿಂದ ಟೋಟಲ್ 9 ಭಾಗ ಮಾಡಿದಾಗ ವಾಯುವ್ಯದಿಂದ 3ನೇ ಭಾಗ ಶೋಷ ಅಂತ ಏನ್ ಕರಿತೀವಿ, ಇಲ್ಲೂ ಕೂಡ ಉಪದ್ವಾರವನ್ನ ಮಾಡ್ಕೋಬಹುದು. ಈ ನೈಋತ್ಯದಲ್ಲಿ ಈಗ ನೋಡಿ, ನೀವು ಹಳೇ ಕಾಲದ ಅರಮನೆಗಳನ್ನೆಲ್ಲ ನೋಡಿದ್ರೆ ಮಹಾರಾಜ ಇರುವಂತಹ ಜಾಗದ ಎಲ್ಲ 4 ಕಾರ್ನರ್ಗಳಲ್ಲೂ ಕೂಡ ಈಶಾನ್ಯದಲ್ಲೂ ಕೊಡ್ತಾ ಇದ್ರು, ಮತ್ತೆ ಅಗ್ನಿದಲ್ಲೂ ಕೊಡ್ತಾ ಇದ್ರು, ನೈಋತ್ಯದಲ್ಲೂ ಕೊಡ್ತಾ ಇದ್ರು, ವಾಯುವ್ಯದಲ್ಲೂ ಕೊಡ್ತಾ ಇದ್ರು. ಎಲ್ಲ ಕಡೆನೂ ನಿಂತ್ಕೊಂಡು ನೋಡ್ಲಿಕ್ಕೆ ಒಂದು ಬಾಲ್ಕನಿಯನ್ನ ಕೊಡ್ತಾ ಇದ್ರು. ಆದ್ರೆ ಆ ಬಾಲ್ಕನಿಯನ್ನ ಮಾಡುವಂತ ರೀತಿ ಬಹಳ ಮುಖ್ಯ ಆಗ್ತದೆ. ಅದ್ರ ಜೊತೆಗೆ ಡೋರ್ ಪೊಸಿಷನ್, ನೀವು ಯಾವ ಕಡೆ ನೋಡಿ, ಎಕ್ಸಾಕ್ಟ್ ಎಂಡ್ ಅಲ್ಲಿ ಇಡಂಗಿಲ್ಲ. ನೀವು ಈ ಎಂಡ್ ಅಲ್ಲಿ ತಗೊಂಡ್ ಬಂದ್ಬಿಟ್ಟು ನೀವು ಡೋರ್ ಇಡಂಗಿಲ್ಲ. ನಾನು ಇದನ್ನೊಂದು ಮನೆ ಅಂತ ತಗೊಂಡ್ರೆ ಇದನ್ನ ಮಾಸ್ಟರ್ ಬೆಡ್ರೂಮ್ ಅಂತ ತಗೊಳ್ಳೋಣ. ಅವರ ಪ್ರಕಾರ ನಾವು ಇಲ್ಲಿ ಒಂದು ಒಳ್ಳೆ ಕಿಟಕಿ ಕೊಡ್ಬೋದು, ಅಥವಾ ಬಾಲ್ಕನಿಗೆ ಹೋಗ್ಲಿಕ್ಕೆ, ಪ್ಯಾಸೇಜ್ಗೆ ಹೋಗ್ಲಿಕ್ಕೆ ಡೋರ್ ಕೊಡ್ಬೋದು. ಮತ್ತೆ ಇಲ್ಲಿ ದೌಹಾರಿಕೆಯಿಂದ ವರುಣದವರೆಗೆ ನಾವು ಇಲ್ಲಿ ಆಚೆಗೆ ಹೋಗ್ಲಿಕ್ಕೆ ಇಲ್ಲಿ ಸ್ಲೈಡಿಂಗ್ ಡೋರ್ ಕೊಡ್ಬೋದು, ಇಲ್ಲಾಂದ್ರೆ ಉಪದ್ವಾರವನ್ನ ಕೊಡ್ಬೋದು ಓಡಾಡ್ಲಿಕ್ಕೆ. ಇದು ತಪ್ಪಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ನೈಋತ್ಯದ ಮೂಲೆಯಲ್ಲಿ ಕೊಡ್ಬಾರ್ದು, ಡೆಡ್ ಎಂಡ್ ಅಲ್ಲಿ ಕೊಡಬಾರ್ದು. ಆ ಪೊಸಿಷನ್ ಅನ್ನ ನೋಡಿ, ಇಲ್ಲಿಂದ 3ನೇ ಭಾಗ, ಇಲ್ಲಿಂದ 2, 3, 4ನೇ ಭಾಗದಲ್ಲಿ ನೀವು ಡೋರ್ ಅನ್ನ ಕೊಟ್ಕೋಬಹುದು, ಬಾಲ್ಕನಿ ಮಾಡ್ಕೋಬಹುದು. ಇದು ಯಾವುದೇ ತರದ ಸಮಸ್ಯೆಗಳಿಲ್ಲ. ನಾನು ಯಾವಾಗ್ಲೂ ಎಲ್ಲರ ಜೊತೆನೂ ಚರ್ಚೆ ಮಾಡೋದು ಇಷ್ಟೇ. ನಾನೇನೋ ಕನ್ಸಲ್ಟೇಷನ್ ಮಾಡಿದ್ದೀನಿ ಅಥವಾ ನಾನೆಲ್ಲೋ ಒಂದು 10 ಕಡೆ ಹೋಗಿದ್ದೀನಿ, ನನ್ನ ಅದು ಹಂಗಾಗಲ್ಲ. ಯಾವಾಗ್ಲೂ ಕೂಡ ಒಂದಕ್ಕೆ ಶಾಸ್ತ್ರಸಮ್ಮತ ಅಂತ ಇರಬೇಕು. ಅದರ ಪ್ರಕಾರ ನೀವು ಓದಿ, ಮಯಾಮತ ಓದಿ, ಬೃಹತ್ ಸಂಹಿತ ಓದಿ, ಆಯ್ತಾ, ಬಹಳ ಅದ್ಭುತವಾದಂತಹ ವಿಷಯಗಳು, ಮನುಶಾಲೆಯ ಚಂದ್ರಿಕಾ ಓದಿ, ಅದರಲ್ಲೆಲ್ಲ ಕೂಡ ಸ್ಪಷ್ಟವಾಗಿ ಉಪದ್ವಾರವನ್ನ ಕೊಟ್ಟಿದ್ದಾರೆ. ಅದರಿಂದ ಮನೆ ಕಟ್ಟುವಂಥವ್ರು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಬಾಲ್ಕನಿ ಅಥವಾ ಬ್ಯಾಕ್ ಡೋರ್ ಪ್ಯಾಸೇಜ್ಗೆ ಹೋಗ್ಲಿಕ್ಕೆ ಜಾಗ ಬೇಕು ಅಂದ್ರೆ ಇಲ್ಲಿಂದ 6ನೇ ಭಾಗದಲ್ಲಿ ನೈಋತ್ಯ ರೂಮ್ಗೆ ಸೇರ್ಕೊಂಡಂತರ ಬ್ಯಾಕ್ ಡೋರ್ ನೀವು ಇಟ್ಕೋಬಹುದು. ಇಲ್ಲಿ ಕೂಡ 2, 3, 4ರಲ್ಲಿ ನೀವು ಖಂಡಿತವಾಗಿಯೂ ಇಟ್ಕೋಬಹುದು. ಅದು ನಿಮ್ಗೆ ಯಾವುದೇ ತರಹದ ದೋಷಪ್ರದ ಬರೋದಿಲ್ಲ. ಮತ್ತೆ ತುಂಬಾ ಜನ ಹೇಳ್ತಾರೆ ನೈಋತ್ಯದಲ್ಲಿ ಕಿಟಕಿಯನ್ನ ಕೊಡಬೇಡಿ, ಒಳ್ಳೇದಲ್ಲ ಅಂತ. ನಾನು ಹೇಳ್ತೀನಿ ಕಿಟಕಿಯನ್ನ ಕೊಡಬೇಕು. ಯಾಕೆ ಅಂತಂದ್ರೆ ನೋಡಿ, ನ್ಯಾಚುರಲ್ ಆಗಿ ಸನ್ರೈಸ್ ಹಿಂಗ್ ಬಂದ್ರು ಕೂಡ, ಪೂರ್ವದಿಂದ ಪಶ್ಚಿಮದ ಕಡೆ ಬಂದ್ರು ಕೂಡ ನಿಮ್ಗೆ ಇಲ್ಲೆಲ್ಲ ಏನಾಗುತ್ತೆ, ಕಾಸ್ಮಿಕ್ ರೇಸು ಮತ್ತೆ ಮ್ಯಾಗ್ನೆಟಿಕ್ಸು, ಸೋಲಾರ್ ಎನರ್ಜಿ ಎಲ್ಲ ಉತ್ಪತ್ತಿ ಆಗುತ್ತೆ. ಇದಕ್ಕೆಲ್ಲಿ ದೊಡ್ಡ ಕಿಟಕಿ ಬೇಕು. ಆದ್ರೆ ನಿಮ್ಮೆಲ್ಲರಿಗೂ ಒಂದು ಸೈನ್ಸ್ ಗೊತ್ತು, ಏನಂದ್ರೆ ಭೂಮಂಡಲ ನೇಚರ್ ಹೇಗೆ ಅಂದ್ರೆ, ಹೀಗೆ ನಿಮ್ಮ ಮನೆಗೆ ಗಾಳಿ ಉತ್ಪತ್ತಿ ಆಗೋದು ಈ ರೀತಿ ಬರ್ತದೆ, ಈ ರೀತಿ ಬರ್ತದೆ, ನೈಋತ್ಯದ ಕಡೆಯಿಂದ ಬರ್ತದೆ, ನೈಋತ್ಯ ಪಶ್ಚಿಮದ ಕಡೆಯಿಂದ ನ್ಯಾಚುರಲ್ ಏರ್ ಉತ್ಪತ್ತಿ ಆಗುತ್ತೆ. ಅಂದ್ರೆ ಬೆಳಗಿನ ಕಿರಣಗಳು, ಇವಿ ರೈಸ್ ಅಂತ ಏನ್ ಕರಿತೀವಿ, ಅದರ ಪ್ರಭಾವಶಾಲಿಯಾದಂತ ಇವಿ ರೈಸು ಮಧ್ಯಾಹ್ನ ಮನೆ ಒಳಗಡೆ ಬರಬಾರ್ದು ಅಂತ ಇಲ್ಲಿ ಚಿಕ್ಕ ಕಿಟಕಿಗಳನ್ನ ಕೊಡಿ ಅಂತ ಹೇಳ್ತೀವಿ. ಹೊರತು ನಿಮ್ಗೆ ನ್ಯಾಚುರಲ್ ಏರು ಈ ಕಡೆಯಿಂದ ಬರೋದ್ರಿಂದ ನೀವು ಈ ಜಾಗಗಳಲ್ಲಿ ಕಿಟಕಿ ಕೊಡ್ಲೇಬೇಕು. ವಿತೌಟ್ ಕಿಟಕಿ ನೀವು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಪೂರ್ವ ಮತ್ತು ಉತ್ತರಕ್ಕಿಂತ ದಕ್ಷಿಣ ಪಶ್ಚಿಮ, ಅಂದ್ರೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಕಿಟಕಿಗಳ ಸೈಜು ಸ್ವಲ್ಪ ಚಿಕ್ಕದಿರ್ಬೇಕಷ್ಟೇ. ಆದ್ರೆ ವೆಂಟಿಲೇಷನ್ ಸ್ಪೇಸ್, ಗಾಳಿ ಬರ್ಲಿಕ್ಕೆ ನೀವು ಇಲ್ಲಿ ಕಿಟಕಿಗಳನ್ನ ಕೊಡ್ಬೇಕಾಗ್ತದೆ. ಅದರಿಂದ ಈ ಸಂಚಿಕೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಜೊತೆಗೆ ನನ್ನ ಇಂಟೆನ್ಷನ್ ಏನಂದ್ರೆ, ನಾನು ಕನ್ಸಲ್ಟೇಷನ್ ಜೊತೆಗೆ ಗೈಡ್ ಮಾಡಬೇಕು. ಪ್ರತಿಯೊಬ್ರು ಕೂಡ ಶಾಸ್ತ್ರವನ್ನ ತಿಳ್ಕೋಬೇಕು, ಸರಿಯಾದ ಆಚರಣೆಯನ್ನ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಅದರಿಂದ ನೀವು ಬಾಲ್ಕನಿ, ಬ್ಯಾಕ್ ಸ್ಪೇಸ್, ಪ್ಲೇಸ್ಮೆಂಟ್ ಅಂತ ಬಂದಾಗ, ಡೋರ್ ಪೊಸಿಷನ್ ಅಂತ ಬಂದಾಗ ನಮಗೆ 2 ಮುಖ್ಯವಾಗಿ ಹೇಳಿದ್ದಾರೆ. ಒಂದು ಮುಖ್ಯ ದ್ವಾರ, ಇನ್ನೊಂದು ಉಪದ್ವಾರ. ಇದರ ಪ್ರಕಾರವಾಗಿ ನೀವು ನಿರ್ಣಯವನ್ನ ಮಾಡಿಕೊಂಡ್ರೆ ಯಾವುದೇ ತರದ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಆದ್ರೆ ಒಂದು ಕಂಡೀಷನ್ ಇದೆ ಇಲ್ಲಿ. ಏನಿದು ಕಂಡೀಷನ್ ಅಂತಂದ್ರೆ, ಇದು ಚೌಕ ಇರ್ಬೇಕು, ಈ ತರ ಸ್ಕ್ವೈರ್ ಇರಬೇಕು. ಇಲ್ಲಿ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಇರಬೇಕು. ನೀನ್ ಬಾಲ್ಕನಿಯನ್ನ ನನ್ನ ಮುಖ್ಯ ಗೋಡೆಯ ಆಚೆ ನೀನ್ ಮಾಡ್ಕೊಂಡ್ರೆ ಪ್ಯಾಸೇಜು, ಅಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ
ಯಾವುದೇ ಕಾರಣಕ್ಕೂ ಏನ್ ತಪ್ಪು ಮಾಡಬಾರ್ದು ಅಂದ್ರೆ ನನ್ನ ಮುಖ್ಯವಾದ ಮನೆಯನ್ನ ಕಟ್ ಮಾಡಿ ಬಾಲ್ಕನಿಯನ್ನ ಮಾಡಬಾರ್ದು. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಬಿಟ್ಟು ಇಲ್ಲಿ ನೀವು ಬಾಲ್ಕನಿಯನ್ನ, ಈ ಜಾಗವನ್ನ ಬಾಲ್ಕನಿ ಏರಿಯಾ ಅಂತ ಮಾಡ್ಕೊಳಂಗಿಲ್ಲ. ಅಂದ್ರೆ ನನ್ನ ಮೇನ್ ವಾಲ್ ಏನಿದೆ ಇದು ಕಟ್ ಆಗಂಗಿಲ್ಲ. ನನಗೆ 4 ಚೌಕಗಳು ಬರಬೇಕು. ಇದ್ರ ಆಚೆಗೆ ನೀವೇನಾದ್ರು ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ವಾಲ್ ಟು ವಾಲ್, ಆಯಾ ಟು ಆಯಾ ಯಾವಾಗಲೂ 4 ಮೂಲೆಗಳು ಕರೆಕ್ಟಾಗಿ ಇರಬೇಕು. ಈ ತರ ಮಾಡಿದಾಗ ಮನೆ ಅಭಿವೃದ್ಧಿ ಆಗುತ್ತೆ. ಅದರಿಂದ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಶಾಸ್ತ್ರಸಮ್ಮತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಯಾವುದೇ ಥರದ ವಾಸ್ತು ವಿಚಾರವಾಗಿ, ಪ್ಲ್ಯಾನ್ ಕರೆಕ್ಷನ್ ಆಗಿ, ಕನ್ಸ್ಟ್ರಕ್ಷನ್ ವಿಷಯವಾಗಿ ಏನೇ ತಿಳ್ಕೊಬೇಕಂದ್ರೂ ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.